ಹಾಯ್ ಆಲ್ ಎಲ್ರಿಗೂ ಹ್ಯಾಪಿ ಸಂಡೇ. ಆ್ಯಕ್ಚುಲಿ ನಾನು ಇವತ್ತು ಬೆಳಗ್ಗೆನೇ ವೀಡಿಯೋ ಮಾಡೋ ಕಾರಣ ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ಇವತ್ತು ತುಂಬ ಚೆನ್ನಾಗಿ ಹೂಗಳು ಬಿಟ್ಟಿತ್ತು. ಸೊ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡೋಣ ಅಂತೇಳಿ ವೀಡಿಯೋ ಮಾಡಿದ್ದೀನಿ. ಸೊ ನೋಡಿ ಈ ಥರ ಆರೆಂಜ್ ಕಲರ್ ಆಗಿಬಿಟ್ಟಿರೋ ಈ ಶೋ ಹೂವು, ಇಲ್ಲಾಂದರೆ ಲಕ್ಷ್ಮಿ ಹೂವು, ಇಲ್ಲಾಂದರೆ ವಾಸ್ತು ಗಿಡ ಅಂತ ಕರೀತಾರೆ. ನಾನಿದನ್ನು ಒಂದು 2 ಇಯರ್ಸ್ ಬ್ಯಾಕು ಲಾಲ್ಬಾಗ್ ಹೋದಾಗ ತೊಗೊಂಡು ಬಂದಿದ್ದೆ. ಆವಾಗಿಂದ ಒಂದೊಂದೇ ಹೂವು ಬಿಡುತ್ತೆ, ಬಟ್ ಇವಾಗ ತುಂಬಾ ಚೆನ್ನಾಗಿ ಹೂಗಳು ಬಿಡ್ತಾ ಇದೆ. ಅದರಲ್ಲಿ ನಾನು ಆ ಕಲರ್ಗೆ ಫಿದಾಗೋಗಿದೆ. ಆಮೇಲೆ ನಾನಿಲ್ಲಿ ನೋಡಿ ಬಿಳಿ ದಾಸವಾಳ ಗಿಡನೂ ಕೂಡ ಹಾಕಿದ್ದೀನಿ. ಅದು ನನಗಿಂತ ಹೈಟ್ ಹೊರಟೋಗಿದೆ, ಬಟ್ ಇದಂತೂ ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ. ಬಿಳಿ ದಾಸವಾಳನ ದೇವ್ರಿಗಿಡೋದು ತುಂಬಾ ಶ್ರೇಷ್ಠ. ಆಮೇಲೆ ನಮ್ಮ ಮನೆಯಲ್ಲಿ ಶಂಖಪುಷ್ಪ ಹೂ ಗಿಡನೂ ಇದೆ. ಸೊ ಇದನ್ನು ದೇವ್ರಿಗಿಡೋದಕ್ಕೆ ಯೂಸ್ ಮಾಡ್ತಿರೋ ಇಲ್ವೋ, ಬಟ್ ಖಂಡಿತವಾಗ್ಲೂ ನೀವು ಇದನ್ನು ಒಂದು ಹೆಲ್ತಿ ಡ್ರಿಂಕ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಳಿ. ಶುಗರ್ ಇರೋರು ಮತ್ತು ಈ ಬ್ಲಡ್ ಲೆವೆಲ್ ಕಮ್ಮಿ ಇರೋರೆಲ್ಲ ಇದನ್ನು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯ. ಈ ಹೂವು ತುಂಬಾ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ನಮ್ಮ ಮನೆಯಲ್ಲಿ ತುಂಬಾ ದಾಸವಾಳದ ಗಿಡ ಇದೆ, ಬಟ್ ನನಗೆ ಫೇವ್ರೇಟ್ ಅಂದರೆ ಈ ದಾಸವಾಳದ ಗಿಡದಲ್ಲಿ ಬಿಡೋ ಹೂವು. ಯಾಕಂದರೆ ಕರ್ನಾಟಕದ ಬಾವುಟದ ಕಲರ್ ಥರನೇ ಇದೆ ಇದು, ಯೆಲ್ಲೋ ಮತ್ತು ರೆಡ್ಡು. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಒಂದೇ ದಿನ ನೋಡಿ 4 ಹೂವು ಬಿಟ್ಟಿದೆ. ನನಗಂತೂ ಬೆಳಗ್ಗೆ ಎದ್ದಿದ ತಕ್ಷಣ ಇದನ್ನು ನೋಡಿ ಮನಸ್ಸಿಗೆ ತುಂಬಾ ಖುಷಿ ಆಯಿತು. ನನಗೆ ಈ ಥರ ಪಾಟ್ಗಳಲ್ಲಿ ಹೂವು ನೋಡಿದಾಗ ಕೀಳೋಕ್ಕೆ ಮನಸ್ಸು ಬರಲ್ಲ, ಬಟ್ ಏನು ಮಾಡೋದು, ವೇಸ್ಟ್ ಆಗುತ್ತೆ ಅಂತೇಳಿ ಕಿತ್ಕೊಂಡು ಕಲೆಕ್ಟ್ ಮಾಡಿಟ್ಟು ದೇವ್ರಿಗಿಡ್ತೀನಿ. ಆನಂತರ ನೋಡಿ ಇಲ್ಲಿ ನಾನು 1 ಇಯರ್ ಬ್ಯಾಕ್ ನನ್ನ ಬರ್ಡೇನಲ್ಲಿ ಇದನ್ನು ತೊಗೊಬಂದಿದ್ದೆ, ಕಣಗ್ಲೆ ಹೂವದ ಗಿಡನ. ಇವಾಗ ಇದರಲ್ಲೂ ಕೂಡ ಹೂಗಳು ಬಿಡ್ತಾ ಇದೆ. ಸೊ ಹೊರಗಡೆ ಹೂವು ತೊಗೊಳ್ಳೋದೇ ಬೇಡ, ಇದನ್ನೇ ಎಲ್ಲ ಕಲೆಕ್ಟ್ ಮಾಡಿಟ್ಕೊಂಡು ನಾನು ದೇವ್ರಿಗೆ ಯೂಸ್ ಮಾಡ್ಕೋತೀನಿ. ಸೊ ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿಗೆ ಇಷ್ಟವಾಗಿರೋ ಕಲರಲ್ಲಿ ಕೂಡ ಈ ಕಲರ್ ಒಂದು ನನಗಂತೂ ತುಂಬ